ಗಣಪತಿ ಬಪ್ಪ ಇಲ್ಲೇ ಇದ್ದೀರೆ ಏನ್ ನಿದ್ದೆ ಮಾಡಾಕತ್ತೀರಿ? ಮೈಕ್ ಬಿಟ್ಟು ನಾ ಜೈ ಹೊಡೆದ್ರು ನಿಮ್ಕಿಂತ ಜೋರ್ ಹೊಡಿತೀನಿ ನಾ. ಇಂಥ ಸ್ವಟ್ಟ ಮನುಷ್ಯ. 1000 ಮಂದಿ ಕುಂತೀರಿ, ಜೈಕಾರನ ಕೇಳುವಲ್ದು. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಮಂಗಲ ಮೂರ್ತಿ. ನಮ್ಮ ಸಮಸ್ಯೆನೇ ಇದೆ. ಪ್ರೇಮ ಇಲ್ಲೇನು ಗಣಪತಿ ಬಗ್ಗೆ? ಎಲ್ಲರಿಗೂ ಅದ. ಭಕ್ತಿ ಇಲ್ಲೇನು ಅದ? ಭಾವ ಇಲ್ಲೇನು ಅದ? ಎಲ್ಲ ಅದ. ಅದ ಅಂತ ಹೇಳು ಧ್ವನಿ ಇಲ್ಲ, ಅದೇ ಸಮಸ್ಯೆ ಆಗ್ಯದ. ನಮ್ಮ ಪ್ರೇಮದ ಅಭಿವ್ಯಕ್ತಿ, ನಮ್ಮ ಭಕ್ತಿಯ ಅಭಿವ್ಯಕ್ತಿ, ಧರ್ಮದ ಸ್ವಾಭಿಮಾನದ ಅಭಿವ್ಯಕ್ತಿ ಅದು ಆಗ್ಬೇಕು. ಮೌನವಾಗ್ಯದ, ನಮ್ಮ ಹೃದಯದೊಳಗದ, ಅದು ಕೆಲ್ಸಕ್ಕೆ ಬರಂಗಿಲ್ಲ. ಮನೆಯಾಗ ಒಂದು ಮಗು ಇತ್ತಂದ್ರೆ ಮಗುವಿನ ಬಗ್ಗೆ ಅಪಾರ ಪ್ರೇಮದ ಅಪಾರ ಪ್ರೇಮದ ಅಪಾರ ಪ್ರೇಮದ ಅಂತ ತಾಯಿ ಊರು ಮಂದಿ ಮುಂದೆಲ್ಲ ಸುಮ್ಮನೆ ಹೇಳ್ಕೊಂಡು ಬಂದ್ರು ಕೆಲಸ ಆಗಂಗಿಲ್ಲ, ಅಥವಾ ಮನಸ್ಸಿನೊಳಗೆ ಇಟ್ಕೊಂಡು ಕುಂತ್ರು ಕೆಲಸ ಆಗಂಗಿಲ್ಲ. ಆ ಮಗುವಿನ ಪ್ರೇಮವನ್ನ ಎತ್ತಿ ಮುದ್ದಿಸಿ ಲಾಲಿಸಿ ಪೋಷಿಸಿ ಆ ಮಗುವಿಗೆ ಹಾಲುಣಿಸಿ ಆ ಮಗು ಬೆಳಿಬೇಕಾದ್ರೆ ಏನೇನ್ ಮಾಡ್ಬೇಕು ಅದೆಲ್ಲವೂ ಮಾಡಿದಾಗ ಆ ತಾಯಿಯ ನಿಜವಾದ ಪ್ರೇಮದ ಅಭಿವ್ಯಕ್ತಿ ಹೆಂಗಾಗ್ತದೋ, ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು, ನಾವೆಲ್ಲ ಒಂದು ಸಮಸ್ಯೆ ಬಂದ್ರೆ ಯಾರಿಗಿಲ್ಲ, ಯಾರಿಗ್ಯಾರಿಲ್ಲ, ಕೆಟ್ಟವಂಗೆ ಕಳೆ ಇಲ್ಲ, ಜಗದ ನಂಟ ನೀನೆಯ್ಯ ಅಂತ ಬಸವಣ್ಣವ್ರು ಹೇಳ್ದಂಗ ಸಮಯಗಳಲ್ಲಿ ನಾವ್ಯಾರು ಎಲ್ಲೆಲ್ಲೂ ಹೋಗ್ಬಿಡ್ತೀವಿ ಚಲ್ಲಾಪಿಲ್ಲಿಯಾಗಿ. ಅದಾಗಬಾರ್ದು. ಇವತ್ತಿಷ್ಟೆಲ್ಲ ಮಾತೆಯರಿಂದ ಮಂಗಳಾರತಿ ಮಾಡ್ಸಕತ್ಯಾರ. ಯಾರು ಮನೆ ಗಣಪತಿ ಕುಂದರ್ಸಿಲ್ಲ ಅಂತಲ್ಲ, ಪ್ರತಿಯೊಬ್ಬರ ಮನೆಗಳಲ್ಲಿ ಇವತ್ತೇನು ಗಣಪತಿ ಬಗ್ಗೆ ವಿರೋಧವಾಗಿ ಮಾತನಾಡು ಶಾಣ್ಯಾರ ಮನೆಯಾಗೂ ಸಹಿತ ಅವುಗಳು ಗಣಪತಿ ಕುಂದರ್ಸಿ ಅದ. ಯಾರು ಗಣಪತಿಯನ್ನ ವಿರೋಧಿಸ್ತಾರ, ಯಾರು ನಮ್ಮ ದೇವತೆಗಳನ್ನು ವಿರೋಧಿಸ್ತಾರ, ನಮ್ಮವರೇ, ಹೊರಗಿನವರಲ್ಲ, ನಮ್ಮವರೇ ಯಾರ್ಯಾರು ವಿರೋಧಿಸ್ತಾರ ಅವ್ರವ್ರ ಮನೆಗಳದಾಗೂ 100ಕ್ಕೆ 100 ಹೇಳ್ತೀನಿ, ಎಲ್ಲಾರ ಮನೆಯಾಗೂ ಗಣಪತಿ ಅದಾನ. ನಮ್ಮ ತಾಯಿಯರು ಮಂಗಳಾರತಿ ಮಾಡ್ಲಿಕ್ಕೆ ಎಲ್ಲಿ ತನ ತಯಾರಿರ್ತಾರ, ನಮ್ಮ ಮಂಗಲ ಮೂರ್ತಿ ಹಾಗೇ ಇರ್ತಾನೆ, ಯಾವುದೇ ಸಮಸ್ಯೆ ಆಗಂಗಿಲ್ಲ. ತಾಯಿಂದರಿಂದ ಯಾಕೆ ಮಂಗಳಾರತಿ ಮಾಡಿದ್ರು ಅಂತಂದ್ರ, ಯಾವ ಮನ್ಯಾಗಂತೂ ಮಾಡೇ ಮಾಡ್ತೀರಿ, ನಿಮ್ಮ ಮನ್ಯಾಗ ನೀವು ಆ ಗೋಡೆಗಳ ಮಧ್ಯೆ ಮಾಡುವಂತ ಆ ಭಗವಂತನಿಗೆ ತೋರುವಂತ ಭಕ್ತಿ ಅದು ಏಕಾಂಗಿತನದ. ಆದ್ರೆ ಇವತ್ತೇನಾಗ್ಬೇಕು, ನಾವು ಹಿಂದೂಗಳೆಲ್ಲ ಸಂಘಟಿತರಾಗಬೇಕು. ಸಾಮೂಹಿಕವಾಗಿ ಪೂಜೆಗಳನ್ನು ಮಾಡಲಿಕ್ಕೆ, ಸಾಮೂಹಿಕವಾಗಿ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ, ಸಾಮೂಹಿಕವಾಗಿ ಮಂಗಳ ಆರತಿಗಳನ್ನು ಮಾಡಲಿಕ್ಕೆ ಸಿದ್ಧರಾಗಬೇಕು. ಬರ್ರಿ ಒಂದೀಟು ಹೊರಗೆ ಬಂದು ಸಣ್ಣ ಸಣ್ಣ ಗಣಪತಿಗೆ ಮಂಗಳಾರತಿ ಮಾಡಿದ್ದು ಸಾಕಿನ್ನು ಬೃಹತ್ ಗಣಪತಿಗೆ ಮಂಗಳಾರತಿ ಮಾಡೋಣ ಬರ್ರಿ ಅಂತ ಇವತ್ತು ಅವುಗಳನ್ನೆಲ್ಲ ಕರ್ಕೊಂಡು ತಂದಾರ ನಮ್ಮ ಹಿಂದೂ ಮಹಾಗಣಪತಿ ಸಮಾವೇಶದವರು. ತಾಯಂದ್ರ ಶಕ್ತಿ ಬಹಳ ದೊಡ್ಡದು. ನಿಮಗೂ ಕೊಡಬಹುದಾಗಿತ್ತು ಮಂಗಳಾರತಿ ಮಾಡ್ರಿ ಅಂತೇಳಿ, ನೀವೇನ್ ಮಾಡಂಗಿಲ್ಲ ಅಂತಲ್ಲ, ನೀವು ಮಾಡ್ತೀರಿ. ಆದ್ರೆ ಇವತ್ತಿನ ದಿನ ಮಾತ್ರ ತಾಯಂದ್ರಿಂದ. ಕಾರಣ ಏನಂದ್ರೆ ಸ್ತ್ರೀ ಶಕ್ತಿಯ ಮಹತ್ವ ಗೊತ್ತಾಗಬೇಕು. ಒಬ್ಬ ತಾಯಿ ಮನಸ್ಸು ಮಾಡಿದ್ಲು ಅಂದ್ರೆ ದೇಶವನ್ನ ಪರಿವರ್ತನೆ ಮಾಡ್ತಾಳ. ಒಬ್ಬ ತಾಯಿ ಮನಸ್ಸು ಮಾಡಿದ್ಲು ಅಂದ್ರೆ ಶಿವಾಜಿ ಅಂತವನನ್ನ ಹೆತ್ತು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡ್ತಾಳ. ಬರೇ ಒಬ್ಬ ಶಿವಾಜಿ ಅಲ್ಲ, ಪ್ರತಿಯೊಬ್ಬ ತಾಯಿಯು ಮನಸ್ಸು ಮಾಡಿದ್ರ ನಮ್ಮ ರಾಷ್ಟ್ರ ಬರೇ ನಾವು ಯಾಕೆ ಸ್ವರ್ಗಕ್ಕೆ ಹತ್ತೀವಿ, ನಾವೆಲ್ಲ ಯಾಕೆ ಮನಸ್ಸುಗಳು ಸಂಕುಚಿತ ಆಗ್ತಾವಂದ್ರ ನಾವು ಇಲ್ಲಿ ತನ ಓದಿದ ಇತಿಹಾಸ ಬರೇ ನಮ್ಗೆ ಅವ್ರು ಬಂದು ಹೊಡೆದ್ರು, ಇವ್ರು ಬಂದು ಹೊಡೆದ್ರು, ಅವ್ರು ಕಸ್ಕೊಂಡು ಹೋದ್ರು, ಇವ್ರು ದರೋಡೆ ಮಾಡಿದ್ರು, ಇದನ್ನ ಕೇಳ್ಕೊತ ಬಂದೀವಿ. ಹಂಗಾಗಿ ನಮ್ಮ ಮನಸ್ಸುಗಳು ಕುಗ್ಗಿ ಹೋಗ್ಯಾವ. ಸತ್ಯದ ಇತಿಹಾಸವನ್ನ ಎಲ್ಲಿ ಪರ್ಯಂತರ ನಮಗೆ ಗೊತ್ತಾಗೋದಿಲ್ಲ. ಸತ್ಯ ಘಟನೆಗಳು, ನೈಜ ಘಟನೆಗಳು. ನಮ್ಮ ಒಬ್ಬೊಬ್ಬ ತಾಯಂದ್ರು ಬ್ರಿಟಿಷರನ್ನು ನಡೆಸಿದಾರ. ಒಬ್ಬೊಬ್ಬ ತಾಯಂದ್ರು ಒನಕೆ ಓಬವ್ವ ಗೊತ್ತಿಲ್ಲ, ಒನಕೆ ಓಬವ್ವ ಗೊತ್ತಿಲ್ರಿ. ಏನು ಒನಕೆ ತಂದೆ ಹೇಳ್ಬೇಕು ನಿಮಗ? ಒನಕೆ ಓಬವ್ವ ಯಾವ ಸೈನ್ಯವನ್ನ ಹಿಮ್ಮೆಟ್ಟಿಸಿದ್ಲು ಗೊತ್ತೈತೇನು? ಯಾರ ಸೈನ್ಯ ರೀ? ಧನ್ಯವಾದ ನಿಮ್ಗೆಲ್ಲ, ಇಟ್ರೆ ನೆನಪಿದ್ರೆ ಸಾಕು.
ಬರೀ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ದಂದ್ರ ಒಬ್ಬ ರಾಜನ ಸೈನ್ಯವನ್ನೇ ಹೊಡೆದು ಕೊಂದು ಹಾಕುವಂತ ಸಾಮರ್ಥ್ಯ. ತಾಯಂದ್ರು ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರಲ್ಲ, ಆ ತಾಯಿಯಲ್ಲಿ ಗೌರಿ ಗುಣನೂ ಅದ. ಸ್ವಲ್ಪ ಸಿಟ್ಟು ಬಂದ್ರ ಮಹಾಂಕಾಳಿ ಆಗೋದು ಗೊತ್ತದ. ಗೌರಿಯಾಗಿ ಗಣೇಶನನ್ನ ಪೋಷಿಸಿದ ಹಾಗೆ ಎಲ್ಲ ಭಕ್ತರನ್ನ ಮಕ್ಕಳನ್ನ ಪೋಷಿಸೋದು ಗೊತ್ತದ. ಧರ್ಮಕ್ಕಾಗಿ, ರಾಷ್ಟ್ರಕ್ಕಾಗಿ, ಮನೆಗಾಗಿ, ಮಕ್ಕಳಿಗಾಗಿ ಸ್ವಲ್ಪ ಸಮಸ್ಯೆ ಬರ್ತದ, ನಾವಿರೋ ರಾಜ್ಯಕ್ಕೆ ಸಂಕಟ ಬರ್ತದ ಅಂತಂದ್ರ ಒನಕೆ ಓಬವ್ವ ಆದದ್ದು ಗೊತ್ತದ. ನಾವು ಒನಕೆ ಓಬವ್ವಂದು ಯಾಕೆ ಹೇಳ್ತೀವಿ ಅಂದ್ರೆ ಈ ಕರ್ನಾಟಕದಕ್ಕೆ ಬಹಳ ದೂರನವ್ರು ನಿಮ್ಗೆ ನೆನಪಿರಂಗಿಲ್ಲ. ಒಬ್ಬಕ್ಕಿನ ಎಲ್ಲ ಊರಿಗೆ ಒನಕೆ ಓಬವ್ವಗಳು ಇದ್ರಂತ ಇವತ್ತಿನ ಪರ್ಯಂತರ ನಾವು ನೀವೆಲ್ಲ ಇಲ್ಲಿ ಹಿಂಗೆ ಕುಂತೀವಿ. ನಮ್ಮ ಕರ್ನಾಟಕ ಇದು ಯಾವ ಕರ್ನಾಟಕ ಹೇಳೋಣ? ಯಾವ ಕರ್ನಾಟಕ ಇದು? ಮುಂದಿನವರು ನಿಮ್ಗೆ ಧನ್ಯವಾದ. ಹಿಂದಿನ ಕುಡುಗರು ಕುಂತಾವಿನ ಇನ್ನ ಅಲ್ಲೇ ಅದಾವ ಹೈದರಾಬಾದ್ದಾಗ, ಹೊರಗೆ ಬರವಲು. ಈಗ ಕಲ್ಯಾಣ ಕರ್ನಾಟಕದಾಗ ಇದ್ದೀವಿ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟು ಬದುಕೋ ಕಾಲದ ಪರ್ಯಂತರ ನಾವೆಲ್ಲ ಇದಾಗ ಕಲ್ಯಾಣ ಕರ್ನಾಟಕದೊಳಗೆ ಹಿಂಗ ಬದುಕಲಿಕ್ಕೆ ಕಾರಣ 48ರ ಸಂದರ್ಭದೊಳಗೆ ಇದೇ ಸೆಪ್ಟೆಂಬರ್ ತಿಂಗಳೊಳಗೆ ಈಗೇನು ದಿನಗಳು ನಡೆದಾವಲ್ಲ, ಈ ದಿನಗಳೊಳಗ ಇದೇ ನಮ್ಮ ಸುತ್ತಮುತ್ತ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಒನಕೆ ಓಬವ್ವನಂತ ಸಾವಿರಾರು ಜನ ತಾಯಂದ್ರು ಎದ್ದು ನಿಂತಿದ್ರು. ಅನೇಕ ಜನ ವೀರ ಪುರುಷರು ಎದ್ದು ನಿಂತಿದ್ರು. ಅದಕ್ಕೆ ಇವತ್ತ ನಮ್ದೆಲ್ಲರ ವೇದಿಕೆ ಮೇಲೆ ಕುಂತವ್ರ ಕೊಳ್ಳಾಗ ಭಗವಾ ಶಲ್ಯ ಅದಾವ. ಇಲ್ಲಾಂದ್ರೆ ಗುಂಡು ಟೊಪ್ಪಿಗೆ ಇರ್ತಿದ್ದು. ನಾವು ಇರ್ತಿರಲ್ಲ, ಏನ್ ಹೇಳೋದು? ನಮ್ಮೆಲ್ಲ ತಾಯಂದ್ರು ಹೊರ ಬರಬೇಕು, ಸಂಘಟಿತರಾಗಬೇಕು. ಅವರೆಲ್ಲರೂ ಧರ್ಮವನ್ನ ಕಾಪಾಡುವಲ್ಲಿ ಪಣ ತೊಡಬೇಕು. ನಮ್ಮ ಮಂದಿ ಹಗಲ ರಾತ್ರಿ ದುಡಿತದ, ಆದ್ರ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು? ಮಗುವಿಗೆ ಸಂಸ್ಕಾರ ಕೊಡ್ತಕ್ಕಂಥವ್ರು ಯಾರು? ತಾಯಂದ್ರ ಮನಸ್ಸು ಮಾಡಿದ್ರೆ ಅವರಂತ ದೊಡ್ಡ ಶಿಕ್ಷಕರು ಯಾರೂ ಇಲ್ಲ, ನೆನಪಿಡ್ರಿ. ಒಬ್ಬ ತಾಯಿ ಕೇವಲ 2 ವರ್ಷದೊಳಗೆ ಹುಟ್ಟಿದ ಮಗುವಿಗೆ, ಕೆಸರಿನ ಮುದ್ದಿಯಾಗಿರುವಂತ ಮಗುವಿಗೆ, ಅದಕ್ಕೆ 2.5 ವರ್ಷ ಆಗೋದ್ರೊಳಗ ಒಂದಿಡೀ ಭಾಷೆಯನ್ನ ಕಲಿಸಿ ಬಿಡ್ತಾಳ. ಆಕೆ ಮಹಾರಾಷ್ಟ್ರ ತಾಯಿ ಇದ್ರೆ ಮರಾಠಿ ಕಲಿಸ್ತಾಳ, ಆಂಧ್ರ ತಾಯಿ ಇದ್ರೆ ಯಾವುದು ತೆಲುಗು ಕಲಿಸ್ತಾಳ, ಕರ್ನಾಟಕದೊಳಗಿದ್ರೆ ಕನ್ನಡ ಕಲಿಸ್ತಾಳ, ತಮಿಳು ಕಲಿಸ್ತಾಳ. ಆಕೆ ಎಲ್ಲಿ ಇರ್ತಾಳ ತಾಯಿ ಒಂದು ಭಾಷೆಯನ್ನು ಕಲಿಸ್ತಾಳ. ಇದು ಅಚ್ಚಿ, ಇದು ಭೂ ಆರಂಭ ಮಾಡ್ತಾಳ. ಪರಿಸರದ ಪ್ರತಿಯೊಂದು ವಸ್ತುಗಳ ಪರಿಚಯ ಮಾಡಿಕೊಡ್ತಾಳ. ಎಲ್ಲ ವ್ಯಕ್ತಿಗಳು, ಎಲ್ಲ ಸಂಬಂಧಗಳು, ದೇಶ, ರಾಜ್ಯ, ಊರು, ನಮ್ಮ ಗ್ರಾಮ ದೇವತೆಗಳು, ನಮ್ಮ ಮನೆಯ ದೇವತೆಗಳು, ನಮ್ಮ ಕುಲದೇವತೆಗಳು, ಏನೇನು ನಮ್ಮ ಹಬ್ಬಗಳು ಯಾವುವು ಎಲ್ಲವನ್ನೂ 2.5-3 ವರ್ಷದ ಮಗುವಿಗೆ ಹೆಚ್ಚು ಕಮ್ಮಿ ಎಲ್ಲ ಪರಿಚಯ ಮಾಡಿಕೊಡ್ತಾಳೆ. 3 ವರ್ಷದೊಳಗೆ ಬೇಕಾದ ಕಾಲೇಜ್ಗೆ ಹೋಗ್ರಿ, ಇಷ್ಟು ಕಲಿಸುವಂತ ಶಿಕ್ಷಕರು ಯಾರು ಸಿಕ್ಕರೆ ಅವರಿಗೆ ಇದೇ ವೇದಿಕೆಯಿಂದ ಮುಂದಿನ ವರ್ಷ ದೊಡ್ಡ ಪ್ರಶಸ್ತಿ ಕೊಡಾಕ ಬರ್ತದೆ. ಒಬ್ಬ ತಾಯಿ ಮನಸ್ಸು ಮಾಡಿದ ಒಂದು ಇಡೀ ಭಾಷೆಯನ್ನೇ ಕಲಿಸುವಂತ ಸಾಮರ್ಥ್ಯ ಅದ, ಎಲ್ಲವನ್ನೂ ಪರಿಚಯ ಮಾಡಿಕೊಡುವ ಸಾಮರ್ಥ್ಯ ಅದ, ಬೇರೆ ಯಾರಿಗೂ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ತಾಯಂದ್ರನ್ನ ಹೊರತಂದು ಮಂಗಳಾರತಿ ಮಾಡಿಸೋ ಉದ್ದೇಶ ಬರೇ ಮಂಗಲಾರತಿ ಅಷ್ಟೇ ಅಲ್ಲ. ಆ ಮಂಗಲಾರತಿಗೆ ಹಚ್ಚಿದ ಜ್ಯೋತಿ ಅದು ಜ್ಞಾನದ ಸಂಕೇತ. ಇಲ್ಲಿ ಪರ್ಯಂತರ ಅಜ್ಞಾನದೊಳಗಿದ್ದು ಸಾಕು. ಇನ್ನಾದರೂ ನಮ್ಮ ಪೀಳಿಗೆಗೆ ಜ್ಞಾನ, ಯಾವ ಜ್ಞಾನ? ರಾಷ್ಟ್ರದ ನಿಜ ಜ್ಞಾನ, ಧರ್ಮದ ನಿಜ ಜ್ಞಾನ, ಅಧ್ಯಾತ್ಮದ ಜ್ಞಾನ, ಕೌಟುಂಬಿಕ ಜ್ಞಾನ, ಪರಿಸರದ ಜ್ಞಾನ, ಪ್ರಕೃತಿಯ ಸಂರಕ್ಷಣೆಯ ಜ್ಞಾನ ಒಂದಲ್ಲ, ಹೀಗೆ ಹಲವು ತರದ ಜ್ಞಾನಗಳೇನದಾವ. ಆ ಜ್ಞಾನಗಳನ್ನು ತಾಯಂದ್ರು ಮಾತ್ರ ಹೇಳಿಕೊಳ್ಳಿಕ್ ಸಮರ್ಥರಾದ. ಆ ಕಾರಣಕ್ಕಾಗಿ ತಾಯಂದ್ರು ಮನಸ್ಸು ಮಾಡಿದ್ರು ಅಂತಂದ್ರ ಒಬ್ಬ ಚಾಣಕ್ಯನನ್ನ ಹೆರುವಂತ ಸಾಮರ್ಥ್ಯ, ಒಬ್ಬ ಚಂದ್ರಗುಪ್ತ ಮೌರ್ಯನಂತವನನ್ನ, ಒಬ್ಬ ಶಿವಾಜಿ ಅಂತವರನ್ನ, ಹೀಗೆ ಸಾವಿರ ಜನರ ನಮಗೆ ಲಿಸ್ಟ್ ಸಿಗ್ತದ. ಅಂತವ್ರೆಲ್ಲರನ್ನ ತಯಾರು ಮಾಡಿದವ್ರು ಯಾರು ಅಲ್ಲ, ತಾಯಂದ್ರು. ಆ ಕಾರಣಕ್ಕಾಗಿ ಬಾಲ್ ಗಂಗಾಧರ್ ತಿಲಕರು ಆರಂಭ ಮಾಡಿದಂತ ಈ ಬೀದಿ ಸಮಾವೇಶಗಳು, ಅಂದ್ರೆ ಗಣಪತಿ ಮಂದಿರಕ್ಕೆ ಸೀಮಿತ ಇದ್ದ, ಹೀಗೆ ಸಾರ್ವಜನಿಕವಾಗಿ ತಂದದ್ದು ಬಾಲ್ ಗಂಗಾಧರ್ ತಿಲಕರು. ಅದನ್ನ ಮಹಾರಾಷ್ಟ್ರದೊಳಗೆ ಆರಂಭ ಮಾಡಿರಬೇಕು, ಆದರೆ ರಾಷ್ಟ್ರದಾದ್ಯಂತ ಚಾಲನೆ ಕೊಟ್ಟರು.
ಹುಬ್ಬಳ್ಳಿಯ ಸಿದ್ಧಾರೂಢರ ಹತ್ರ 2 ಬಾರಿ ಬರ್ತಾರೆ. ಅವರೇ ಬರೆದಂತ ಭಗವದ್ಗೀತಾ ಕರ್ಮ ರಹಸ್ಯಕ್ಕೆ ಚಿಂತನೆ ಮಾಡ್ತಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದಿಲ್ಲ ಅಂತ ಕೇಳ್ತಾರೆ ಗುರುಗಳಾದ ಕಾರಣಕ್ಕೆ. ಸಿದ್ಧಾರೂಢರು ಹೇಳ್ತಾರೆ, ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗ್ತದ, ಆದ್ರೆ ನೋಡುವಂತ ಸೌಭಾಗ್ಯ ಈ 2 ದೇಹಗಳಿಗಿಲ್ಲ ಅಂತ ಅವತ್ತೇ ಭವಿಷ್ಯ ನೋಡಿರ್ತಾರೆ. ಜೊತೆಗೆ ಗಣಪತಿಯ ಪ್ರತಿಷ್ಠಾಪನೆಗಾಗಿ ಸಿದ್ಧಾರೂಢರ ಹತ್ರ ಅಮಾವಾಸ್ಯೆಗೊಮ್ಮೆ ಆವಾಗಿನ ಕಾಲಕ್ಕೆ ಲಕ್ಷಗಟ್ಟಲೆ ಜನ ಬರೋದು, ಸಾವಿರಗಟ್ಟಲೆ ಜನ ಬರೋದು. ಎಲ್ಲೆಲ್ಲಿ ಭಕ್ತರದರ ಎಲ್ಲಾ ಹಳ್ಳಿಗೆ ಸಾರ್ವಜನಿಕವಾಗಿ ಗಣೇಶನನ್ನು ಕುಂದಿರ್ಸ್ಲಿಕ್ಕಾಗಿ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಹೀಗೆ ನಾಡಿನ ಸಂತರು, ಪ್ರತಿ ಓಣಿಯ ತಾಯಂದ್ರು, ಪ್ರತಿ ಮನೆಯ ಯಜಮಾನರು, ಬಾಲಕರು, ಯುವಕರು, ವಯಸ್ಸಿನ ಭೇದ ಇಲ್ಲದೆ ರಾಷ್ಟ್ರ ಪ್ರೇಮವನ್ನು ಮೆರೆದಂತ ರಾಷ್ಟ್ರ. ಅದರಲ್ಲಿ ನಾವು ಇದ್ದೀವಿ. ಇವತ್ತಿಷ್ಟು ನಿಶ್ಚಿಂತವಾಗಿ ಇಂಥ ಬೀದಿಯ ಮಧ್ಯದೊಳಗೂ ನಿಶ್ಚಿಂತವಾಗಿ ಕೂತ್ಕೊಳ್ತೀವಿ, ನಿಶ್ಚಿಂತವಾಗಿ ಮಾತನಾಡ್ತೀವಿ ಅಂದ್ರೆ ಇದು ಯಾರೋ ಬ್ರಿಟಿಷರು ಕೊಟ್ಟು ಹೋದಂತ ಗಿಫ್ಟ್ ಅಲ್ಲಿದು, ಅಥವಾ ಮತ್ತಾರೋ ಕೊಟ್ಟಂತ ಕಾಣಿಕೆ ಅಲ್ಲ. ನಮಗೆಲ್ಲರಿಗೂ ತಮ್ಮ ಪ್ರಾಣ, ತಮ್ಮ ಸರ್ವಸ್ವವನ್ನು ಬಲಿದಾನ ಕೊಟ್ಟು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಸಾವಿರ ಜನ ಮಹಾತ್ಮರ ಸವಿನೆನಪಿನಲ್ಲಿ ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿ ಕೂಡಲಿಕ್ಕೆ ಸಾಧ್ಯ ಇಲ್ಲ. ದೇಶವನ್ನು ಕಾಯುವಂತ, ಗಡಿ ಕಾಯುವಂತ ಸೈನಿಕರು ಸಮರ್ಥವಾಗಿ ಹಗಲು ರಾತ್ರಿ ಎನ್ನದೆ, ಚಳಿ ಮಳೆ ಗಾಳಿಗಳನ್ನೆನ್ನದೆ ಅವ್ರು ಇವತ್ತಲ್ಲಿ ಅಷ್ಟು ಹಗಲು ರಾತ್ರಿ ಕಾವಲದಾರ ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿಂದ ಆರಾಮ ಭಾಷಣ ಮಾಡುವಂಗಾಗಿದೆ. ಇದಕ್ಕೆಲ್ಲಕ್ಕೂ ಎಲ್ಲರಿಗೂ ಮೂಲ ಪ್ರೇರಣೆ, ಮೂಲ ಕಾರಣ ತಾಯಂದ್ರು. ಅಂತ ತಾಯಂದ್ರು ಎಲ್ಲರೂ ಮಂಗಳ ಗೌರಿಯ ಸ್ವರೂಪರು. ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ